ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಉಳಿದ ಇಕ್ಷ್ವಾಕು ವಂಶದ ಅರಸರ ವರ್ಣನೆ ಎಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕರು ಹೇಳುತ್ತಾರೆ, ಕುಶಸ್ಯ ಚ ತಿಥಿಸ್ತಸ್ಮಾನ್ ನಿಷದಸ್ತ ಸುತೋ ನಭಃ ಪುಂಡರೀಕೋಥ ತತ್ಪುತ್ರ ಕ್ಷೇಮಧನ್ವ ಭವತ್ತತಃ. ಪರೀಕ್ಷಿತ, ಶ್ರೀರಾಮನಿಗೆ ಕುಶಲವರೆಂಬ ಯಮಳರು ಹುಟ್ಟಿದ್ದರೆಂದು ಹೇಳಿದ್ದನಲ್ಲವೇ? ಮುಂದೆ ಕುಶನ ಸಂತಾನವು ಬೆಳೆಯಿತು. ಕುಶನ ಮಗ ಅತಿಥಿ, ಅತಿಥಿಯ ಮಗ ನಿಷಧ, ನಿಷಧನ ಮಗ ನಭ, ನಭನ ಮಗ ಪುಂಡರೀಕ, ಪುಂಡರೀಕನ ಮಗ ಕ್ಷೇಮಧನ್ವ, ದೇವಾನೀಕನು ಕ್ಷೇಮಧನ್ವನ ಮಗನು. ದೇವಾನೀಕನಿಗೆ ಅನಿಹ ಎಂಬ ಮಗನು ಹುಟ್ಟಿದನು. ಅನಿಹನ ಮಗ ಪಾರಿಯಾತ್ರ, ಪಾರಿಯಾತ್ರನ ಮಗ ಬಲಸ್ಥಲ, ಬಲಸ್ಥಲನ ಮಗ ವಜ್ರನಾಭ, ವಜ್ರನಾಭನು ಸೂರ್ಯನ ಅಂಶದಿಂದ ಹುಟ್ಟಿದ್ದನು. ವಜ್ರನಾಭನ ಮಗ ಖಗಣ, ಖಗಣನ ಮಗ ವಿಧೃತಿ, ವಿಧೃತಿಯ ಮಗ ಹಿರಣ್ಯನಾಭ. ಜೈಮಿನಿಯ ಶಿಷ್ಯನಾಗಿದ್ದ ಇವನು ಯೋಗಾಚಾರ್ಯನು ಆಗಿದ್ದನು. ಕೋಸಲ ದೇಶವಾಸಿಯಾದ ಯಾಜ್ಞವಲ್ಕ್ಯ ಮಹರ್ಷಿಯು ಹಿರಣ್ಯನಾಭನ ಶಿಷ್ಯನಾಗಿ ಇವನಿಂದ ಅಧ್ಯಾತ್ಮ ಯೋಗದ ಶಿಕ್ಷಣವನ್ನು ಪಡೆದನು. ಈ ಅಧ್ಯಾತ್ಮ ಯೋಗವು ಹೃದಯದಲ್ಲಿನ ಅಜ್ಞಾನದ ಗಂಟನ್ನು ಭೇದಿಸುವ ಮತ್ತು ಅಭ್ಯುದಯವನ್ನು ಉಂಟು ಮಾಡುವ ಯೋಗವಾಗಿದ್ದಿತು. ಪುಷ್ಯನು ಯೋಗಾಚಾರ್ಯನಾದ ಹಿರಣ್ಯನಾಭನ ಮಗನು. ಪುಷ್ಯನ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಸುದರ್ಶನ, ಸುದರ್ಶನನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರ, ಶೀಘ್ರನ ಮಗ ಮರು, ಮರುವು ಯೋಗ ಸಮಾಧಿಯಲ್ಲಿ ಸಿದ್ಧಿಯನ್ನು ಪಡೆದಿದ್ದನು. ಅವನು ಈಗಲೂ ಕಲಾಪವೆಂಬ ಗ್ರಾಮದಲ್ಲಿದ್ದಾನೆ. ಕಲಿಯುಗದ ಅಂತ್ಯದಲ್ಲಿ ಸೂರ್ಯವಂಶವು ನಷ್ಟವಾಗಿ ಹೋಗಲು ಪುನಃ ಮರುವು ಸೂರ್ಯವಂಶವನ್ನು ಬೆಳೆಸುವನು. ಮರುವಿನ ಮಗ ಪ್ರಸುಶ್ರುತ, ಪ್ರಸುಶ್ರುತನ ಮಗ ಸಂಧಿ, ಸಂಧಿಯ ಮಗ ಅಮರ್ಷಣ, ಅಮರ್ಷಣನ ಮಗ ಮಹಸ್ವಂತ, ಮಹಸ್ವಂತನ ಮಗ ವಿಶ್ವಸಾಹ್ವ, ವಿಶ್ವಸಾಹ್ವನ ಮಗ ಪ್ರಸೇನಜಿತ್, ಪ್ರಸೇನಜಿತುವಿನ ಮಗ ತಕ್ಷಕ, ಬೃಹದ್ಬಲನು ತಕ್ಷಕನ ಮಗನು. ಪರೀಕ್ಷಿತನೇ, ತಕ್ಷಕನ ಮಗನಾದ ಈ ಬೃಹದ್ಬಲನನ್ನೇ ನಿನ್ನ ತಂದೆಯಾದ ಅಭಿಮನ್ಯುವು ಮಹಾಭಾರತ ಯುದ್ಧದಲ್ಲಿ ಸಂಹರಿಸಿದನು. ಇಕ್ಷ್ವಾಕು ವಂಶದಲ್ಲಿ ಇದುವರೆಗೆ ಇಷ್ಟು ನರಪತಿಗಳು ಆಗಿ ಹೋದರು. ಮುಂದೆ ಇವರ ವಂಶವು ಹೇಗೆ ಬೆಳೆಯುತ್ತದೆಂಬುದನ್ನು ಹೇಳುವೆನು ಕೇಳು. ಬೃಹದ್ಬಲನಿಗೆ ಬೃಹದ್ರಣನೆಂಬ ಮಗನಿದ್ದಾನೆ. ಉರುಕ್ರಿಯನು ಬೃಹದ್ರಣನಿಗೆ ಮಗನಾಗಿ ಹುಟ್ಟುತ್ತಾನೆ. ಉರುಕ್ರಿಯನಿಗೆ ಮಗನಾಗಿ ವತ್ಸವೃದ್ಧನು ಹುಟ್ಟುತ್ತಾನೆ. ವತ್ಸವೃದ್ಧನಿಗೆ ಪ್ರತಿವ್ಯೋಮನೆಂಬುವನು ಮಗನಾಗುತ್ತಾನೆ. ಭಾನು ಎಂಬುವನು ಪ್ರತಿವ್ಯೋಮನ ಮಗನಾಗಿ ಹುಟ್ಟುತ್ತಾನೆ. ಸೇನಾಪತಿಯಾದ ದಿವಾಕನು ಭಾನುವಿನ ಮಗನಾಗಿ ಹುಟ್ಟುತ್ತಾನೆ. ವೀರನಾದ ಸಹದೇವನು ದಿವಾಕನಿಗೆ ಮಗನಾಗುತ್ತಾನೆ. ಬೃಹದಶ್ವನು ಸಹದೇವನ ಮಗನಾಗಿ ಹುಟ್ಟುತ್ತಾನೆ. ಬೃಹದಶ್ವನಿಗೆ ಭಾನುಮಂತನೆಂಬುವನು ಮಗನಾಗಿ ಹುಟ್ಟುತ್ತಾನೆ. ಪ್ರತೀಕಾಶ್ವನು ಭಾನುಮಂತನಿಗೆ ಮಗನಾಗಿ ಹುಟ್ಟುತ್ತಾನೆ. ಪ್ರತೀಕಾಶ್ವನಿಗೆ ಸುಪ್ರತೀಕನೆಂಬುವನು ಮಗನಾಗಿ ಹುಟ್ಟುತ್ತಾನೆ. ಮರುದೇವನು ಸುಪ್ರತೀಕನಿಗೆ ಮಗನಾಗಿ ಹುಟ್ಟುತ್ತಾನೆ. ಮರುದೇವನಿಗೆ ಸುನಕ್ಷತ್ರನು ಮಗನಾಗುತ್ತಾನೆ. ಸುನಕ್ಷತ್ರನಿಗೆ ಪುಷ್ಕರನು ಮಗನಾಗಿ ಹುಟ್ಟುತ್ತಾನೆ. ಪುಷ್ಕರನಿಗೆ ಅಂತರಿಕ್ಷನೆಂಬುವನು ಮಗನಾಗಿ ಹುಟ್ಟುತ್ತಾನೆ. ಸುತಪಸನು ಅಂತರಿಕ್ಷನಿಗೆ ಮಗನಾಗಿ ಹುಟ್ಟುತ್ತಾನೆ. ಸುತಪಸನಿಗೆ ಅಮಿತ್ರಜಿತನು ಮಗನಾಗುತ್ತಾನೆ. ಬೃಹದ್ರಾಜನು ಅಮಿತ್ರಜಿತನಿಗೆ ಮಗನಾಗಿ ಹುಟ್ಟುತ್ತಾನೆ. ಬರ್ಹಿ ಎಂಬುವನು ಬೃಹದ್ರಾಜನಿಗೆ ಮಗನಾಗಿ ಹುಟ್ಟುತ್ತಾನೆ. ಬರ್ಹಿಗೆ ಕೃತಂಜಯನೆಂಬುವನು ಪುತ್ರನಾಗಿ ಹುಟ್ಟುತ್ತಾನೆ. ರಣಂಜಯನೆಂಬುವನು ಕೃತಂಜಯನಿಗೆ ಮಗನಾಗಿ ಹುಟ್ಟುತ್ತಾನೆ. ರಣಂಜಯನಿಗೆ ಸಂಜಯನೆಂಬುವನು ಮಗನಾಗಿ ಹುಟ್ಟುತ್ತಾನೆ. ಶಾಕ್ಯನೆಂಬುವನು ಸಂಜಯನಿಗೆ ಮಗನಾಗಿ ಹುಟ್ಟುತ್ತಾನೆ. ಶುದ್ಧೋಧನನು ಶಾಕ್ಯನ ಮಗನಾಗಿ ಹುಟ್ಟುತ್ತಾನೆ. ಲಾಂಗಲನೆಂಬುವನು ಶುದ್ಧೋಧನನ ಮಗನಾಗಿ ಹುಟ್ಟುತ್ತಾನೆ. ಪ್ರಸೇನಜಿತನು ಲಾಂಗಲನ ಮಗನಾಗಿ ಹುಟ್ಟುತ್ತಾನೆ. ಪ್ರಸೇನಜಿತನಿಗೆ ಕ್ಷುದ್ರಕನು ಮಗನಾಗಿ ಹುಟ್ಟುತ್ತಾನೆ. ಕ್ಷುದ್ರಕನಿಗೆ ರಣಕನು ಮಗನಾಗಿ ಹುಟ್ಟುತ್ತಾನೆ. ರಣಕನಿಗೆ ಸುರಥನು ಮಗನಾಗಿ ಹುಟ್ಟುತ್ತಾನೆ. ಸುರಥನಿಗೆ ಸೂರ್ಯವಂಶದ ಕಡೆಯ ರಾಜನಾದ ಸುಮಿತ್ರನು ಮಗನಾಗಿ ಹುಟ್ಟುತ್ತಾನೆ. ಇವರೆಲ್ಲರೂ ಬೃಹದ್ಬಲನ ವಂಶೀಯರು. ಇಕ್ಷ್ವಾಕುವಿನ ಈ ವಂಶವು ಸುಮಿತ್ರ ರಾಜನವರೆಗೂ ಮುಂದುವರಿಯುತ್ತದೆ. ಸುಮಿತ್ರನು ರಾಜನಾದ ನಂತರ ಕಲಿಯುಗದಲ್ಲಿ ಈ ವಂಶವು ನಶಿಸಿ ಹೋಗುತ್ತದೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ನವಮ ಸ್ಕಂದದ 12ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.